ಇದವ ನಮ್ಮ ಮನೆ. ಅಯ್ಯೋ ಅತ್ತಿರಿ, ಮನಿಗೇನಾಗೈತಿ? ಮನಿ ಚಲನ ಐತೆ. ಅಕ್ಕ ನೀಲವಕ್ಕ, ನನ್ನ ಮಗಳನ್ನ ನಿಮ್ಮ ಕೈಗೆ ಒಪ್ಸೇನ್ರಿ. ಆಕಿನ ಚಂದಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಪದೇ ಪದೇ ಇದ ಮಾತ ಹೇಳಾಕತ್ತೀನಿ ಅಂತ ದಯವಿಟ್ಟು ನಾನು ತಪ್ಪಿಕೋಕ್ ಹೋಗ್ಬೇಡ್ರಿ. ಅಲ್ಲಪ್ಪ ಗೌಡಪ್ಪ, ನೀನು ಹೆಣ್ಣು ಹೆತ್ತವ. ನಾನು ಒಂದು ಮಗಳನ್ನ ಹಡದ ಗಂಡನ ಮನೆಗೆ ಕೊಟ್ಟೆನಪ್ಪ. ಆ ಕಷ್ಟ ಏನಂತೇಳಿ ನನಗೂ ಅರ್ಥ ಆಕೈತಿ. ನೀ ಏನು ತಲೆ ಕೆಡಿಸ್ಕೊಬೇಡ. ನಿನ್ನ ಮಗಳನ್ನ ನನ್ನ ಹೊಟ್ಟೆಯಾಗ ಹುಟ್ಟಿದ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದಪ್ಪ. ಹೊಟ್ಟೆ ಹುಟ್ಟಿದ ಮಗಳನ್ನ ನೋಡ್ಕೋತಿ ಅಲ್ಲ, ಆಗಲಿಂದ ನೋಡ್ಕಾತೀನಿ. ನನ್ನ ಮಗಳಿಗೆ ಕಷ್ಟ ಆಗ್ಬಾರ್ದು ಅಂತ ಹೇಳೋದಾಗತ್ತೈತಿ. ನನ್ನ ಮಾನ ಮರಿತಿ ಮೂರು ಕಾಸಿಗೆ ಹರಾಜ್ ಹಾಕತ್ತ ನಿನ್ ಗಂಡ ಮಗ. ಯಾಕ್ರಿ ಆಗಲಿಂದ ನಾನು ನೋಡಕತ್ತೀನಿ, ನನ್ನ ಮಗಳನ್ನ ಚಂದಾಗಿ ನೋಡ್ಕೊರಿ ಅಂತ ಹೇಳಕತ್ತಿರಲ್ಲ. ಯಾಕೆ ಇಷ್ಟು ದಿನ ತವ್ರ ಮನ್ಯಾಗ ಆಕಿ ಚಂದಾಗಿ ಇದ್ದಿದ್ದಿಲ್ಲನ? ಅವ್ವ, ಇದು ನಮ್ಮ ಮನೆ ಏನವ್ವ? ಯಾಕವ್ವ ಹಂಗೆಲ್ಲ ಮಾತಾಡ್ತಿ? ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ಬಂದಾಳ ಅಕ್ಕ. ಅವ್ರ ಮನೆ ಒಳಗೆ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲಕ್ಕ ನಿನಗೆ. ನೀನು ನನಗೆ ಹೇಳೋಂಗಾಗ್ಬಿಟ್ಟೆನ? ಬಾಯಿ ಮುಚ್ಕೊಂಡು ನಿಲ್ಲೆ, ದೊಡ್ಡವ್ರ ಮಧ್ಯೆ ನಿಂದೇನೆ. ಈಗ ನೀವೇನು ತಪ್ಪಿಗೋಕ್ ಹೋಗ್ಬೇಡ್ರಿ. ಆಕಿ ಸ್ವಲ್ಪ ಹಂಗ ದುಡುಕ್ ಸ್ವಭಾವದಾಕಿ. ಆಕಿ ಇರೋದು ಹಂಗ. ಅಣ್ಣಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಯಾರು ಹೆಂಗೆ ಏನು ಸಮಾಚಾರ ನಮಗೆ ಗೊತ್ತೈತಿ. ನಾವ್ಯಾಕೆ ತಲೆ ಕೆಡ್ಸ್ಕೊನು? ಯವ್ವ ಪಾರವ್ವ, ಅವ್ರಿಗೆ ಒಂದಿಟ್ಟು ಊಟದ ವ್ಯವಸ್ಥೆ ಮಾಡವ್ವ. ಹ್ಞೂನವ್ವ, ಮಾಡ್ತೀನಿ. ಮೊದಲು ಹೊಸದಾಗಿ ಮದುವೆ ಆದ ಮದುಮಕ್ಳಿಗೆ ಆರತಿ ಮಾಡ್ತೀನಿ. ಆರತಿ ಮಾಡಿ ಊಟದ ವ್ಯವಸ್ಥೆ ಮಾಡ್ತೇನಂತ. ಅಯ್ಯೋ ಅಮ್ಮಾರ, ನೀವ ತ್ರಾಸ್ ತಗೊಳಕ್ ಹೋಗ್ಬೇಡ್ರಿ. ಮೊದ್ಲ ನಿಮ್ಮ ಮನ್ಯಾಗ ಮಾಡೋರು ಯಾರು ಇಲ್ಲ. ಪಾಪ ಪಾರಕ್ಕಾರ ಈ ಗಂಡನ ಮನೆ ಹತ್ರ ಬಂದಾರ. ಅವ್ರು ಅಡಿಗೆ ಮಾಡಿ ಪಾಪ ತಗೊಂಡಿ ತಗೋದ್ ಬೇಡ. ಇಲ್ಲ, ನಾವು ನಮ್ಮ ಮನೆಗೆ ಹೋಗ್ತೇವೆ. ದೊಡ್ಡದಾಗಿ ನಾವು ಮಾಡ್ಕೋತೀವಿ ಮದ್ವಿ ಅಂತ ಹೇಳಿದ್ರೆ ಈಗ ನೋಡಿದ್ರೆ ಒಂದ್ ಹೊತ್ತಿನ ಕೂಳಿಗೂ ಗೊತ್ತಿಲ್ಲಲ್ರಿ ಇಲ್ಲೇ. ಯಾಕೆ ಸಾವಿತ್ರ ಬಾಯ್ ಐತೆ ಅಂತೇಳಿ ಏನೇನೋ ಮಾತಾಡ್ತೀಯಲ್ಲ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಲ್ಲ. ಯಾಕ್ರಿ ನಮ್ನೇನ ನೀವು ಒಂದು ಹೊತ್ತಿನ ಊಟಕ್ಕೆ ಹಾಕ್ಲೇ ಇರೋಷ್ಟು ಗೊತ್ತಿಗೆಟ್ಟ ಮಾಡ್ರಿ. ಅಲ್ಲಾರ, ನೀವೆಲ್ಲ ಅಕ್ಕಿ ಮಾತಿಗೆ ಏನು ತಿಳ್ಕೊಳಕ್ ಹೋಗ್ಬೇಡ್ರಿ. ಅಕ್ಕಿಗೆ ಬುದ್ಧಿಗೇಡಿದ. ಅದೇನೋ ಹೇಳ್ತೈತಿ ಅಂತ ಹೇಳಿ ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ಮಾವರ, ಇಷ್ಟೊತ್ತು ನಾನು ನಿಮ್ಮ ಅಕ್ಕ ನೋಡಿ ಎಲ್ಲಾನು ಅವ್ರು ಅಂದಿದ್ದೀನ ಸಹಿಸ್ಕೊಂಡಿನಿ. ಇನ್ನು ಸಹಿಸ್ಕೊಳಕ್ ಆಗಂಗಿಲ್ರಿ ನಮ್ಮ ಕಡೆ. ಯಪ್ಪ ಗೌಡ, ಒಂದೀಟ ಸಮಾಧಾನ ತಗೋ. ಆಕಿ ಅಂದ ಕೂಡಲೇ ನಾವೇನು ಗತಿ ಕೆಟ್ಟವ್ರು ಹಾಕೋದಿಲ್ಲ. ಯಾಕೆ ತಲೆ ಕೆಡ್ಸ್ಕೋತಿ ಮಗನ ನೀನು? ಈ ಸಾವಿತ್ರ, ನಿಂದಿಲ್ಲಿ ಏನು ಕೆಲಸ ಇಲ್ಲ. ನಡಿ ಮೊದ್ಲು. ಅಯ್ಯೋ, ನಾಯಕ್ರಿ ಹೋಗ್ಬೇಕು. ನಾಯಿನ ಅಲ್ಲ, ಅಲ್ಲಿ ನೋಡಿದ್ರೆ ಮನ್ಯಾಗ ಬೆಣ್ಣಿ ಹಚ್ಚಿ ನೀನು ಇರ್ಬೇಕು ಅಂತೇಳಿ ಬಾ ಅಂತ ಕರೆದಿದ್ರು ನೀವ. ಈಗ ಹೋಗ ಅನ್ನೋದು ನೀವ. ಇದ್ಯಾವ ಊರ್ನೇ ರೀ? ನಾನು ನಿಮ್ಮ ಮನೆ ನಾಯಿ ಮಾಡ್ರಿ ನೀವ. ಹೋಗಂದಾಗ ಹೋಗಕ್ಕ, ಬಾ ಅಂದಾಗ ಬರಕ. ಹಂಗಲ್ಲೇ ಸಾವಿತ್ರ, ಹೇಳಿದ ಮಾತಿಗೆಲ್ಲ ಯಾಕೆ ತಪ್ಪು ತಿಳ್ಕೊತೀನಿ ನಿನ್ನ? ನೋಡ್ರಿ, ನನಗ ಮೊದ್ಲ ಬರಾಕ ಮನಸ್ಸಿದ್ದಿದ್ದಿಲ್ಲ. ನೀವು ಬಲವಂತ ಮಾಡಿದ್ರಿ ಅಂತ ಬಂದಿದ್ದೆ ನಾನು. ಇಲ್ಲಿ ನೋಡಿದ್ರೆ ಹಿಂಗ ನನ್ಗ ಅವಮರ್ಯಾದೆ ಮಾಡುದ? ನಾ ಅಂದ್ರೆ ಏನ್ ಅನ್ಕೊಂಡ್ರಿ ಅಂತ ನೀವ? ಏನೋ ಇಷ್ಟ ದಿನ ನಮ್ಮ ಮನಿ ಒಳಗೆ ಇದ್ಲು, ಮದಿವೆ ಆಗಕತ್ತಾಳ ಅಂತ ಹೇಳಿ 4 ಅಕ್ಕಿ ಕಾಳು ಹಾಕಿರಾತಂತೇಳಿ ಬಂದೆ ನಾನು. ಅಂತಕ್ಕಿಗೆ ಇಂಥ ಮಾತಾ? ಯವ್ವ ತಾಯಿ ಸಾವಿತ್ರ, ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಗಂಡ ಹಂಗೆ ಕುಂಡ್ರ ಊಟ ಮಾಡ್ಕೊಂಡು ಹೋಗುವಂತೆ. ಅಯ್ಯೋ, ನಾ ನಮ್ಮ ಮನ್ಯಾಗ ಊಟಕ್ಕಿಲ್ಲ ಅಂತ ನಿಮ್ಮ ಮನೆಗೆ ಬಂದಿಲ್ಲ. ನೋಡ್ರಿ ಸಾವಿತ್ರಕ್ಕರ, ನಿಮ್ಮ ಮನ್ಯಾಗ ಊಟಕ್ಕೆ ಗತಿ ಇಲ್ಲ ಅಂತಾನೋ, ನಮಗೆ ಊಟಕ್ಕೆ ಹಾಕೊಳ್ಳೋಷ್ಟು ನಿಮಗೆ ಊಟಕ್ಕೆ ಹಾಕಕ್ಕೆ ಶಕ್ತಿ ಇಲ್ಲ ಅಂತಾನೋ ನಾವು ನಿಮ್ಮನ್ನು ಕರೆದಿಲ್ರಿ. ನಿಮ್ಮ ಮಗಳನ್ನ ನಮ್ಮ ಮಗಗೆ ಮದುವೆ ಮಾಡಿಕೊಟ್ರಿ. ಅದಕ್ಕೆ ಊಟ ಮಾಡ್ಕೊಂಡು ಹೋಗುವಂತ್ರಿ. ಕುಂಡ್ರಿ. ನೋಡಕ್ಕ ಮನೆಗೆ ಬರ್ರಿ. ಆಯ್ತು ನಿಮ್ಗೆ ಯವ್ವ ಪಾರ್ವತಿ, ಹೋಗುವ ಮದುಮಕ್ಳಿಗೆ ಇಬ್ಬರಿಗೂ ಆರತಿ ಮಾಡೋದು. ಅಲ್ಲ ಬೇ, ಒಬ್ಬಕ್ಕೆ ಅದೇನಲ್ಲ ಬೇ ನಾನು. ನಮ್ಮವ್ವ ಬಾಜುಕಲ್ಲೇ ಗಿರ್ಜಾವ್ ನಿಂತಾಳಲ್ಲ ಯವ್ವ, ಗಿರ್ಜಾವನ್ ಕರ್ಕೊಂಡು ಆರತಿ ಮಾಡು. ಅಯ್ಯೋ ಹೌದಲ್ಲ ಬೇ, ಗಿರ್ಜಕರ ಬರ್ರಿ, ಇಬ್ರು ಕೂಡಿ ಆರತಿ ಮಾಡೋಣಂತ. ಹ್ಞೂನ್ರಿ. ಅಯ್ಯೋ 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 ಅಯ್ಯೋ, ಈಕೆ ಕೈಯಾಗ ಆರತಿ ಮಾಡಿಸ್ತೀರಾ? ಯಾಕೆ ಮತ್ತೊಂದು ಕೊಂಕ್ ತೆಗೆದು ಬಿಟ್ಟಿಯಲ್ಲ ನೀನು? ಈಗ ಗಿರ್ಜಕ್ ಆರತಿ ಮಾಡಿ ಏನಕ್ಕೈತಿ? ಅಯ್ಯೋ ಅಯ್ಯೋ ಅಯ್ಯೋ, ಅದಕ್ಕೆ ಹೇಳೋದು. ನಿಮಗೇನು ಅರ್ಥ ಆಕೈತಿ? ಅಲ್ರಿ ನಿಲೋಕರ, ನೀವು ಕಲ್ಲುಗುಂಡಂಗ್ ನಿಂತಿರಲ್ಲ, ಈಕೆ ಕೈಯಾಗ ಆರತಿ ಮಾಡಿಸ್ರ ಅವ್ರಿಗೆ ಒಳ್ಳೇದಾಕೈತೇನ? ಅಲ್ಲ ಯಾಕವ, ಅಕ್ಕಿಗೆ ಏನಾಗೈತಿ? ಅಯ್ಯೋ, ಆಕಿಗೆ ಮದುವೆ ಆಗಿ 4 ವರ್ಷ ಆದ್ರೂ ಇನ್ನ ಮಕ್ಕಳು ಆಗಿಲ್ಲ. ಈಗ ಹಿಂತಕ್ಕೆ ಹೋಗಿ ಆರತಿ ಮಾಡಿದ್ರ ಪಾಪ ನಾಳೆ ನಿಮ್ಮ ಮಗನ ಗತಿ ಏನೋ. ಏ ಸಾವಿತ್ರ, ಬಾಯ್ ಇದಂತ ಏನೇನು ಬೊಗಳಕ್ಕೆ ಹೋಗ್ಬೇಡ. ಸಾವಿತ್ರವ, ಇಷ್ಟು ಮಠ ನಿನ್ನ ಮಾತನ್ನು ಯಾಕೆ ಸಹಿಸ್ಕೊಂಡಿಲ್ಲ ನಿಂತೇನಂತಂದ್ರೆ ನಾನು
ಇದು ನನ್ನ ಮಗನ ಮದುವೆ. ನನ್ನ ಸೊಸಿ ಮೊದಲೇ ಬಾರಿ ನನ್ನ ಮನೆಗೆ ಬಂದಾಳ. ಎಲ್ಲ ಸಂತೋಷವಾಗಿರ್ಬೇಕು ಅಂತೇಳಿ ತಡ್ಕೊಂಡು ನಿಂತೇನೆ ನೋಡು. ಮತ್ತೊಬ್ಬರು ಹೆಣ್ಮಕ್ಳಿಗೆ ಅನ್ಬಾರ್ದು ಹಂಗೆ, ತಪ್ಪದ. ಯಾಕಾಗೋದಿಲ್ಲ ಹಿಂಗೆ ಮಕ್ಳು ಮುಂದಾಗೆ ಅಕ್ಕವು, ಮುಂದೆಲ್ಲ ನಾಳೆ ಆಗೇ ಅಕ್ಕವು ನೋಡು. ಆಕಿ ಸರಿ ನಿಂಗೊಬ್ಬಕ್ಕಿ ಹೆಣ್ಮಗಳದಾಳ, ನಿನ್ನ ಹೊಟ್ಟೆಗೆ ಹುಟ್ಟಿದಕ್ಕಿ. ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಂದ್ರೆ ಮತ್ತೊಬ್ಬರ ಮಕ್ಕಳಿಗೂ ಒಳ್ಳೇದಾಗಲಿ ಅಂತ ಬಯಸ್ಬೇಕು ನಾವು. ಅದನ್ನು ಬಿಟ್ಟ ಛೀ, ನೀನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿಗಿಂತ ಮಾತಾಡ್ತೀಯಲ್ಲ, ನಿನಗೆ ಮನ್ಸರ ಹೆಂಗೆ ಬರ್ತಂತ. ನಾ ಏನಂದೇವೆ ಇದ್ದಿದ್ದಂಗೆ ಹೇಳಿನಿ. ನೋಡ್ರಿ ಅಕ್ಕಾರ, ದಯವಿಟ್ಟು ಸ್ವಲ್ಪ ಸುಮ್ಮನೆ ಇದ್ದು ಬಿಡ್ರಿ. ಗಿರ್ಜಕಾರ, ನೀವು ಆಕಿ ಮಾತಿಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ. ನೀವೇ ನನಗೆ ಆರತಿ ಮಾಡ್ಬೇಕು. ಹೌದ್ಲೆ ಗಿರ್ಜಿ, ನೀನು ಅವನ ಮಾತಿಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ. ನೀನು ನಂಗೆ ಆರತಿ ಮಾಡ್ಬೇಕವ. ಬೇಡ ಸಂತಕ ಬೇಡ. ಒಂದ್ಸಲ ಕಿವಿಯಾರೆ ಈ ಮಾತು ಕೇಳಿದ್ಮೇಲೂ ನನಗೆ ನಿಮ್ಗೆ ಆರತಿ ಮಾಡೋ ಧೈರ್ಯ ಇಲ್ಲವ. ಇಲ್ಲ, ಯಾವ ಜನ್ಮಕ್ಕೆ ಯಾರಿಗೆ ಪಾಪ ಮಾಡಿದ್ನೋ, ಯಾ ತಂದೆ ಮಕ್ಕಳನ್ನ ತಾಯಿ ಮಕ್ಕಳನ್ನ ಅಗಲ್ಸಿದ್ನೋ ಏನೋ, ಈ ಜೀವನದಾಗ ನನಗೆ ದೇವ್ರ ಶಿಕ್ಷೆ ಕೊಟ್ಟಾನ. ಆದ್ರೆ ನನಗಿಂತ ಮಾತು ಕೇಳಿನೂ ಆರತಿ ಮಾಡೋಷ್ಟು ಶಕ್ತಿ ಧೈರ್ಯ ಎರಡೂ ಇಲ್ಲವ. ಅಯ್ಯೋ ಗಿರ್ಜಾಕಾರ, ನೀವು ಇಂಥವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಇಂಥ ಮಾತು ಅವು ಸಾಮಾನ್ಯ, ಇವರಲ್ಲ ಅಂದ್ರೆ ಮತ್ತೊಬ್ರು. ನೀವು ಇಂಥದಕ್ಕೆ ತಲೆ ಕೆಡ್ಸ್ಕೊಂಡು ಕುಂತ್ರ ಏನಾಗೋದಿಲ್ಲ. ಅಕಸ್ಮಾತ್ ನಾಳೆ ಮಕ್ಕಳು ಆಗಲಿಲ್ಲ ಅಂತ ಅನ್ಕೋರಿ, ಏನಾದ್ರು ಆರತಿ ಮಾಡಲಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪ? ಅದು ನಿಮ್ಮ ತಪ್ಪಲ್ಲ ನೋಡ್ರಿ. ಆ ದುರ್ಗಾದೇವಿ ಒಂದಲ್ಲ ಒಂದಿನ ನಿಮ್ಮ ಮಕ್ಕಳ ಬಗ್ಗೆ ಕೊಡ್ತಾ. ಇಂಥ ಕೊಂಕು ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಬರ್ರಿ ಆರತಿ ಮಾಡೋಣ. ಅಯ್ಯೋ ಪರದಕರ, ನಿಮ್ಮ ಅಣ್ಣಂದು ಹೊಸ ಜೀವನ ಚಾಲು ಆಗೈತಿ. ಅದ್ರಾಗ ಆಕಿ ನನ್ನ ಜೀವದ ಗೆಳತಿ. ಅವರಿಬ್ಬರು ಜೀವನ ಮುಂದೆ ಅನ್ಯೋನ್ಯವಾಗಿ ಸುಖಕರವಾಗಿರ್ಬೇಕು. ಮಕ್ಕಳು ಮರಿ ಸಂತಾನ ಪ್ರತಿಯೊಂದು ಅವ್ರ ಜೀವನದಾಗ ನಿಲ್ಲಿಸ್ಬೇಕು. ನನ್ನಂತಕ್ಕೆ ಆರತಿ ಮಾಡಿ, ಈ ಮಾತು ಅಂದಮೇಲೂ ಆರತಿ ಮಾಡಿ ಅವ್ರ ಜೀವನದಾಗ ಏನಾರ ಹೆಚ್ಚು ಕಮ್ಮಿ ಆತಂದ್ರೆ ಅದನ್ನು ನಾ ತೊಗೊಳಕ್ಕೆ ಆಗಂಗಿಲ್ಲ ರೀ. ನೋಡ್ರಿ ಗಿರ್ಜಕಾರ, ನಮಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಐತಿ. ಇಂಥವೆಲ್ಲ ನಂಬೋರು ನಾವಲ್ಲ ನೋಡ್ರಿ. ನಮ್ಮ ಅವನು ಇಂಥದೆಲ್ಲ ನಂಬೋದಿಲ್ಲ. ಬರ್ರಿ ಆರತಿ ಮಾಡೋಣ. ಹೋಗುವ ಗಿರ್ಜವ್ವ, ಹೋಗಣಿ ಆರತಿ ಮಾಡೋಗ. ಇವತ್ತು ನೀನ ಆರತಿ ಮಾಡ್ಬೇಕು ನನ್ನ ಮಗಗೆ. ನೀ ಮಾಡಿದ್ರೆ ಒಳ್ಳೇದಾಕೋದು. ನೀನು ಒಳ್ಳೆ ಮನಸ್ಸಿಂದ ಆರತಿ ಮಾಡವ. ಅದೇನಕ್ಕೆತ್ತೋ ನಾನು ನೋಡ್ತೇನೆ. ನೋಡ, ಇಷ್ಟೋ ತನಕ ನಿನಗೆ ಬಾಯ್ಲೆ ಹೇಳೀನಿ ಸಾವಿತ್ರ, ನೀನಿದ್ರೆ ನಡೆದ ಬಿಡ್ನಿ, ಕೆಲಸ ಇಲ್ಲಿ ನಿಂದಿಲ್ಲ. ಇಷ್ಟೆಲ್ಲ ಅನಿಸ್ಕೊಂಡು ನಾ ಏನು ಇಟ್ಟಿಲ್ಲ. ಇಂಥವ್ರನ್ನ ಒಳಗೆ ಹಾಕೊಂಡು ಮಾಡ್ರಿ ನೀವು, ಚಂದ ಕಾಣ್ತೈತಿ. ಬರ್ರಿ ಮನೆಗೆ ಬರ್ರಿ, ಐತಿ ನಿಮಗೆ. ಅವು ಹೋಗ್ಲಿ ಬಿಡ ಸುಮಂಗ್ಲ, ನೀನು ನಿಮ್ಮ ಅಕ್ಕಂದು ಎಲ್ಲ ಮುಗಿಸಿ ಮನೆಗೆ ಹೋಗುವಂತಿ. ಅಲ್ಲ ಅಕ್ಕ, ಅವ್ವ ಹೋತು. ನಿಮ್ಮ ಅವನ ಬುದ್ಧಿ ಹಂಗವ, ನೀ ತಲೆ ಕೆಡ್ಸ್ಕೊಬೇಡ. ಗಿರ್ಜವ್ವ, ಆರತಿ ಮಾಡವ. ಆರತಿ ಮಾಡಕ್ಕೆ ಹೋಗುವ ಗಿರ್ಜವ್ವ, ತಪ್ಪಾತು. ಅಕ್ಕಿ ಸಲುವಾಗಿ ನಾನು ಇಂಥ ಹತ್ರ ಕ್ಷಮೆ ಕೇಳ್ತೀನಿ. ಹೋಗುವ ಆರತಿ ಮಾಡೋಕೆ. ಆರತಿ ಬೆಳಗಿರೆ ಸೌಭಾಗ್ಯವತಿಗೆ, ಆರತಿ ಬೆಳಗಿರೆ ನಮ್ಮ ಸೌಭಾಗ್ಯವತಿಗೆ. ಅರ್ಶಿನ ಕುಂಕುಮ ಹೂವನ್ನು ಮೂಡಿಸಿರೆ, ಅರ್ಶಿನ ಕುಂಕುಮ ಹೂವನ್ನು ಮೂಡಿಸಿರೆ, ಹೊಸಮಾಲ ಗಿತ್ತಿಗೆ ಆರತಿ ಬೆಳಗಿರೆ ನಮ್ಮ ಹೊಸಮಾಲ ಗಿತ್ತಿಗೆ ಆರತಿ ಬೆಳಗಿರೆ. ಆರತಿ ಬೆಳಗಿರೆ ಸೌಭಾಗ್ಯವತಿಗೆ, ಆರತಿ ಬೆಳಗಿರೆ. ಆರತಿ ಬೆಳಗಿರೆ ನಮ್ಮ ಸೌಭಾಗ್ಯವತಿಗೆ, ಆರತಿ ಬೆಳಗಿರೆ ನಮ್ಮ ಸೌಭಾಗ್ಯವತಿಗೆ, ಆರತಿ ಬೆಳಗಿರೆ. ಉಡಿಯಕ್ಕಿ ಚೀಲವ ಕೈಯಲ್ಲಿ ಇಟ್ಟು, ಉಡಿಯಕ್ಕಿ ಚೀಲವ ಕೈಯಲ್ಲಿ ಇಟ್ಟು, ನಸ್ಲ ಮಾಡಿ ಗಲ್ಲಕ ಅಂಟಿಸಿ ಆರತಿ ಬೆಳಗಿರೆ, ಹೊಸಮಾಲ ಕಿತ್ತಿಗೆ ಆರತಿ ಬೆಳಗಿರೆ. ಎಲ್ಲರಿಗೂ ಈ ಕತೆ ಇಷ್ಟ ಆಗೈತಿ ಅಂತ ನಾನು ತಿಳ್ಕೊಳಕತ್ತೀನಿ. ಮತ್ತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಾಳಿಂದ ಬರ್ತಾವೆ. ಇನ್ನು ಶಾಂತಕ್ಕಿಂದು ಹೊಸದಾಗಿ ಮದುವಾತು. ಅಕ್ಕಿ ಮದುವೆ ಆದ್ಮೇಲೆ ಜೀವನ ಹೆಂಗಿರ್ತೈತಿ, ಇನ್ನೂ ಆಕಿಗೆ ಮಲ್ತಾಯಿ ಕಾಟ ಹೆಂಗೆ ದೂರ ಆಕೈತಿ, ಆಕಿ ಮಲ್ತಾಯಿ ವಿರುದ್ಧ ಎದುರು ನಿಲ್ತಾಳೋ, ಏನು ಕಷ್ಟ ಸಹಿಸ್ಕೊಂಡು ಹೋಗ್ತಾಳೋ, ಪ್ರತಿಯೊಂದು ನೋಡುವಂತ್ರಿ. ಮತ್ತೊಮ್ಮೆ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಯಾರ್ಯಾರು ವಿಡಿಯೋ ನೋಡಕತ್ತೀರಿ ಅವ್ರಿಗೆಲ್ಲರಿಗೂ ಲಕ್ಷ್ಮೀ ತಾಯಿ ಆಯಸ್ಸು ಆರೋಗ್ಯ ಕೊಟ್ಟು ಒಳ್ಳೆಯ ರೀತಿಯಿಂದ ಅವ್ರಿಗೆ ಜೀವನ ಮಾಡುವಂಥ ಎಲ್ಲ ಸುಖಗಳನ್ನ ಕೊಡಲಿ ಅಂತ ಬೇಡ್ಕೋತೀನಿ. ವರಮಹಾಲಕ್ಷ್ಮಿ ಹಾರ್ದಿಕ ಶುಭಾಶಯಗಳು. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಖಂಡಿತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ವಿಡಿಯೋ ಹೆಂಗೈತಿ ಅಂತೇಳಿ. ನಮಸ್ಕಾರ.